ಡ್ಯೂಡ್ ಸಿನಿಮಾದ ಡೈರೆಕ್ಟರ್ ಆದಂಥ ಕೀರ್ತಿಶ್ವರನ್ನು ಕಮರ್ಷಿಯಲ್ ಸಿನಿಮಾನ ಹಿಂಗೂ ಪ್ರೆಸೆಂಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ರು. ಅಷ್ಟೆಲ್ಲ ಇಲ್ಲಿ ಪ್ರದೀಪ್ ರಂಗನಾಥನ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ನು ಕೂಡ ನಮಗೆ ತುಂಬ ಇಂಪ್ರೆಸಿವ್ ಮಾಡುತ್ತೆ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡ್ಯೂಡ್ ಇದು ಪ್ರದೀಪ್ ರಂಗನಾಥ್ ಅವರ 3ನೇ ಸಿನಿಮಾ. ಅದು ಹೀರೋ ಆಗಿ ನಟನೆ ಮಾಡ್ತಿರೋದು. ಲವ್ ಟುಡೇ ಮತ್ತು ರಿಟರ್ನ್ ಆಫ್ ದಿ ಡ್ರ್ಯಾಗನ್ನು ಬ್ಲಾಕ್ ಬಾಸ್ಟರು. ಎರಡರಲ್ಲೂ ಕೂಡ ಕಮರ್ಷಿಯಲ್ ವೇನಲ್ಲಿ ಒಳ್ಳೆ ಮೆಸೇಜ್ನ ಹೇಳೋದಕ್ಕೆ ಟ್ರೈ ಮಾಡಿದ್ರು. ಇದರಲ್ಲೂ ಕೂಡ ಅದೇ ಕೆಲಸನ ಮಾಡಿದ್ರು. ಅದರಲ್ಲಿ ಇಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಬಟ್ ಈ ಒಂದು ಸಿನಿಮಾದ ಸ್ಟೋರಿ ಲೈನು ಹಿಂದೆ ನಡೆದಿರೋ ಕೆಲವು ಸಿನಿಮಾಗಳ ಸ್ಟೋರಿ ಲೈನ್ಗೆ ಮ್ಯಾಚ್ ಆಗುತ್ತೆ. ಅದರಲ್ಲೂ ಆರ್ಯ 2ಗೆ ಸ್ವಲ್ಪ ಸಿಮಿಲರ್ ಆಗೇ ಇದೆ. ಬಟ್ ಟ್ವಿಸ್ಟ್ಗಳು ಟರ್ನ್ಗಳು ಚೇಂಜ್ ಆಗ್ತವೆ. ಹಂಗಾಗಿ ಈ ಒಂದು ಪ್ಲಾಟ್ ಲೈನ್ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. ಯಾಕಂದರೆ ಆಲ್ರೆಡಿ ಸಿಮಿಲರ್ ಸ್ಟೋರಿ ಆಗಿರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸು ಕೂಡ ಹಾಳಾಗೋಗ್ಬೋದು. ಸೊ ಹಂಗಾಗಿ ಸಿನಿಮಾನ ಥಿಯೇಟರ್ನಲ್ಲಿ ಹೋಗಿ ನೋಡೋದಕ್ಕೆ ಟ್ರೈ ಮಾಡಿ. ಇನ್ನು ಈ ಒಂದು ಸಿನಿಮಾಗೆ ಮೈನ್ ಬ್ಯಾಕ್ ಬೋನ್ ಪ್ರದೀಪ್ ರಂಗನಾಥನ್. ಡಿಫ್ರೆಂಟು ಸ್ಟೈಲಲ್ಲಿ ಡಿಫ್ರೆಂಟು ಮ್ಯಾನರಿಸಮಲ್ಲಿ ಈ ಒಂದು ಸಿನಿಮಾದಲ್ಲೂ ಕೂಡ ಅವರು ಪರ್ಫಾರ್ಮ್ ಮಾಡಿದ್ರು. ಅದರಲ್ಲೂ ಕೆಲವೊಂದು ಎಮೋಷನ್ ಸೀನ್ಸಲ್ಲಿ ನಿಜವಾಗ್ಲೂ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಆ ಒಂದು ಕ್ಯಾರೆಕ್ಟ್ರನ್ನ ಅವ್ರು ಮಾತ್ರ ಮಾಡೋಕ್ಕಾಗುತ್ತೆ ಅನ್ನೋ ರೇಂಜಿಗೆ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇತ್ತೀಚೆಗೆ ತೆಲುಗು ಸ್ಟೇಟ್ನಲ್ಲಿ ಅವರ ಒಂದು ಲುಕ್ಸ್ ಬಗ್ಗೆ ಇನ್ಸಲ್ಟ್ ಮಾಡೋ ಥರ ಮಾತಾಡಿದ್ರು. ಬಟ್ ಅದಕ್ಕೆಲ್ಲ ಸ್ಟ್ರಾಂಗಾಗಿ ರಿಪ್ಲೈ ಮಾಡಿದ್ರು. ಬ್ಯೂಟಿ ಅನ್ನೋದು ಮುಖದಲ್ಲ, ಬಿಹೇವಿಯರಲ್ಲಿ, ವ್ಯಕ್ತಿನಲ್ಲಿರೋದು ಅಂತ ಅವರು ಪದೇ ಪ್ರೂವ್ ಮಾಡ್ತಾ ಇದ್ದಾರೆ. ನಿಜ ಗುರು, ಇದೆಲ್ಲ ತುಂಬ ಇನ್ಸ್ಪೈರ್ ಆಗ್ತಕ್ಕಂಥ ವಿಷಯನೇ. ಯಾಕಂದರೆ ಜನ ಸ್ಟಾರ್ಟಿಂಗಲ್ಲಿ ಮಾತ್ರ ಫಿಸಿಕ್ ನೋಡೋದು, ಆಮೇಲಿಂದ ಮನಸ್ಸೇ ನೋಡೋದು. ಆ ಮನುಷ್ಯ ಇಷ್ಟ ಆದ ಅಂದರೆ ಫಿಸಿಕ್ ಯಾವುದೇ ಲೆಕ್ಕಕ್ಕೂ ಬರೋದಿಲ್ಲ. ಹಂಗಂತ ಪ್ರದೀಪ್ ರಂಗನಾಥನ್ ಅವರೇ ಆಗಲಿ ಹಿಂದೆ ತುಂಬ ಜನ ಪ್ರೂವ್ ಮಾಡಿದ್ದಾರೆ, ಮುಂದಕ್ಕೂ ಕೂಡ ಪ್ರೂವ್ ಮಾಡ್ತಾರೆ. ಬಟ್ ಅವನ್ನೆಲ್ಲ ನಾವು ಎಕ್ಸಾಂಪಲ್ ತಗೊಂಡು ನಾವು ಮುಂದಿನ ಸೊಸೈಟಿನಲ್ಲಿ ಬದುಕ್ತಾ ಹೋಗಬೇಕು. ಬಟ್ ಸಿನಿಮಾದ ವಿಷಯಕ್ಕೆ ಬಂದರೆ ಮಮಿತಾ ಬೈಜು ಪ್ರೇಮಲೋ ಸಿನಿಮಾ ಆಲ್ರೆಡಿ ಬ್ಲಾಕ್ ಬಸ್ಟರು. ಅವರು ಕೂಡ ಅವ್ರಿಗೆ ನೀಡಿದಂಥ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಒಳ್ಳೆಯ ಫ್ಯೂಚರ್ ಇದೆ. ಮುಂದೆ ಯಾವ್ಯಾವ ಥರ ಸಿನಿಮಾಗಳ್ನ ಇವರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡಬೇಕು. ಇನ್ನು ಶರತ್ ಕುಮಾರ್ ಅವರು ಪ್ಲೇ ಮಾಡಿದಂಥ ಕ್ಯಾರೆಕ್ಟರ್ ಕೂಡ ಸಖತ್ ಇಂಪ್ರೆಸಿವ್ ಆಗೇ ಇತ್ತು. ಅದರಲ್ಲೂ ಕೂಡ ತುಂಬ ಶೇಡ್ಸ್ ಇದ್ದಾವೆ. ಇನ್ ಕೇಸ್ ಈ ಒಂದು ಕ್ಯಾರೆಕ್ಟರ್ ಇಲ್ಲ ಅಂದರೆ ಈ ಒಂದು ಸಿನಿಮಾನೇ ಇಲ್ಲ. ಆ ಒಂದು ಕ್ಯಾರೆಕ್ಟರ್ನ ಸಖತ್ತಾಗಿ ಅವರು ಪ್ಲೇ ಮಾಡಿದ್ದಾರೆ. ಇನ್ನು ಪ್ರೆಸೆಂಟೇಷನಲ್ಲಿ ಈ ಒಂದು ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಕೆಲವೊಂದು ಸೀನ್ಸಲ್ಲಿ ಬರೋ ಇಂಟೆನ್ಷನ್ಸ್ನ, ಎಮೋಷನ್ಸ್ನ ಎಲ್ಲ ನಮ್ಮ ಕಣ್ಣ ಮುಂದೆ ಸಖತ್ತಾಗಿ ಯುನೀಕಾಗಿ ಸ್ಟೈಲಿಶಾಗಿ ತರೋದಕ್ಕೆ ಟ್ರೈ ಮಾಡಿದ್ದಾರೆ. ಹಂಗಾಗಿ ಇದು ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗೋದಂತೂ ಪಕ್ಕ. ಇನ್ನು DJ ಟಿಲ್ಲೋ ಖ್ಯಾತಿಯ ನೇಹಾ ಶೆಟ್ಟಿ, ಅದೇ ಕಡೆ ನಮ್ಮ ಪಕ್ಕ ಚಾಕ್ಲೇಟ್ ಗರ್ಲ್, ಇವ್ರಿಗೂ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಬಟ್ ಅದು ಒಳ್ಳೆಯದು ಕೆಟ್ಟದ್ದು ಅಂತ ಆಡಿಯನ್ಸು ಡಿಸೈಡ್ ಮಾಡಬೇಕು. ಸಿನಿಮಾದಲ್ಲಿ ಕಡಿಮೆ ಟೈಮಿಗೆ ಕಾಣಿಸ್ಕೊಂಡ್ರೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಬೀಳುತ್ತೆ ಸಿನಿಮಾ ಮೇಲೆ. ಇದಾಗಿತ್ತು ಗಾಯ್ಸ್ ನನ್ನ ಒಂದು ರಿವ್ಯೂ. ಈ ಒಂದು ಸಿನಿಮಾ ಪಕ್ಕ ಯೂತ್ ಎಂಟರ್ಟೈನರು, ಹೋಗಿ ಥಿಯೇಟರ್ಸ್ನಲ್ಲಿ ನೋಡ್ಬೋದು. ಅದರಲ್ಲೂ ನಿಮಗೆ ಗರ್ಲ್ ಫ್ರೆಂಡ್ ಇದ್ದರೆ ಈ ಒಂದು ಸಿನಿಮಾ ಇನ್ನೂ ಸ್ವಲ್ಪ ಬೆಟರ್ ಫೀಲ್ನ ಕೊಡ್ಬೋದು. ಹೋಗಿ ನೋಡೋದಕ್ಕೆ ಟ್ರೈ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.